ಸತ್ಯ ನ್ಯಾಯ ಅಂಥೇಳಿ ಹೋದ್ವಿ ಅಂದರೆ ಕಷ್ಟಗಳೇ ಜಾಸ್ತಿ ಆಗ್ತವೆ ನೋಡಿ ಭಗವಂತ ಹುಡ್ಸಿರ್ತಾನಂತಂದರೆ ಅವ್ರಿಗೆ ಏನಾದರೂ ಒಂದು ದಾರಿ ತೋರಿಸ್ತಾನೆ. ಬೇರೆಯವ್ರದ್ದು ಹೇಳೋಕಿನ ಮೊದಲು ನಿಮ್ಮದು ಚೆನ್ನಾಗಿದೆನಾ, ನಿಮ್ಮದು ಎಲ್ಲ ಚೆನ್ನಾಗಿದೆನಾ, ದೇವರಿಗೆ ಹೂ ತರಾಕಂತೇಳಿ ಹೊಂಟಾನೆ ನೋಡ್ರಿ. ಹಾಯ್ ಫ್ರೆಂಡ್ಸ್, ನಮಸ್ಕಾರ ಎಲ್ಲರಿಗೂ, ಗುಡ್ ಮಾರ್ನಿಂಗ್. ಇವತ್ತು ಫ್ರೈಡೇ ಇದೆ ನೋಡ್ರಿ. ಫ್ರೈಡೇ ನನ್ನ ದಿನ ಹೇಗಿರುತ್ತೆ ಅನ್ನೋದು ಈ ಲಾಗಲ್ಲಿ ತಿಳಿಸ್ಕೊಡ್ತೀನಿ. ಮತ್ತು ಕೆಲವೊಂದು ನನ್ನ ಮನಸ್ಸಿಗೆ ಅನಿಸಿದ್ದನ್ನು ನಾನು ಇವತ್ತು ನಿಮ್ಮ ಮುಂದೆ ಶೇರ್ ಮಾಡೋಣ ಅಂದ್ಕೊಳ್ತಾ ಇದ್ದೀನಿ ನೋಡ್ರಿ. ಇವತ್ತು ಶುಕ್ರವಾರ ಇರೋದ್ರಿಂದ ಎಲ್ಲ ಕ್ಲೀನಾಗಿ ತೊಳ್ಕೊಂಡಾಗ ನೋಡ್ರಿ, ಇವಕ್ಕೆಲ್ಲ ಕ್ಲೀನಾಗಿ ತೊಳ್ಕೊಂಡು ಈಗ ಪೂಜೆ ಮಾಡ್ಬೇಕು ನೋಡ್ರಿ. ಕೇರಳದಾಗಂತೂ ಫುಲ್ ಮಳೆ ಸ್ಟಾರ್ಟ್ ಆಗೈತಿ. ದೇವ್ರಿಗೆ ಹೂ ತರಾಕಂತೇಳಿ ಹೊಂಟಾನೆ ನೋಡ್ರಿ. ಫುಲ್ ಮಳೆ ಐತಿ, ಕೆಳಗೆ ಹೋಗಿ ಹೂ ತರಬೇಕು. ಈಗ ಇಲ್ಲಿ ನಮ್ಮ ಗಿಡದಾಗ ಯಾವಾಗರೆ ಒಂದು ಹೂ ಆಗ್ತಾವೆ, ಜಾಸ್ತಿ ಆಗೋದಿಲ್ಲ. ದಾಸವಾಳ ಗಿಡ ಬಟ್ ಚೆನ್ನಾಗಿ ಸಿಗಿತಾ ಇದಾವ್ರಿ, ಮಳೆ ಆಗಾಕತ್ತಾನ. ಈಗ ಕೆಳಗೆ ಹೋಗಿ ಹೂ ಹರ್ಕೊಂಬರ್ತಾನೆ ನೋಡ್ರಿ. ಕೆಲವೊಂದು ರೋಸ್ ಆಗ್ಯಾವು. ಇದಂತೂ ಮಸ್ತ್ ಹೇಳ್ತೀನಿ. ನಿನ್ನೆ ಅಳಿದ್ದು ಇವತ್ತು ಶುಕ್ರವಾರ ಐತೆ ಅನ್ನೋ ಸಂಬಂಧ ನಾನು ಹರಿದಿದ್ದೀನಿ ನೋಡ್ರಿ. ನಾಳೆನ ಶುಕ್ರವಾರ ತಂದು ಪೂಜೆ ಮಾಡಿದ್ರೆ ಆಯ್ತು ಅಂತೇಳಿ ಇಲ್ಲೊಂದು 2-3 ಆಗ್ಯಾವು. ಈ ಸೈಡ್ ಒಂದು ಐತಿ ನೋಡ್ರಿ. ಮಳೆಗೆಲ್ಲ ಬಾಗ್ತಾ ಇದೆ ಗಿಡ. ಇದು ಸ್ವಲ್ಪ ಉದ್ದ ಬೆಳೀತಾ ಇದೆಲ್ಲ ಬಾಗ್ತಾ ಇದೆ ನೋಡ್ರಿ. ಸುತ್ತಲೂ ಮಳೆ 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 ಬಂದರೆ ಖುಷಿ ಒಂಥರ ಏನೋ ಇಲ್ಲಿ ಚೆನ್ನಾಗಿ ಅನಿಸುತ್ತೆ. ಯಾವಾಗಲೂ ಹೀಟ್ ಇರುತ್ತಲ್ಲ, ಹಾಗಾಗಿ ಮಳೆ ಬಂದ್ರೆ ಖುಷಿ ಆಕೈತೆ ನೋಡ್ರಿ ನನಗೆ ಕೇರಳದಾಗ. ನೋಡಿ ಇಷ್ಟೆಲ್ಲ ಹೂ ಅದಾವು. ಇವು ಗೌರಿ ಹೂ ಅದಾವ ನೋಡ್ರಿ. ಗೌರಿ ಹೂ ಥರನೇ ಅದಾವು, ಆದರೆ ಅದು ಹೌದು ಎಲ್ಲ ಗೊತ್ತಿಲ್ಲ. ಕೆಳಗಾಗಿದ್ದು ನೋಡ್ರಿ, ಹಂಗೆ ಹರ್ಕೊಂಬನ್ನಿ. ಡಮರುಗ ಐತಿ, ಕಾಶಿ ಒಳಗೆ ತಂದಿದ್ದ ಡಮರುಗ ಶಬ್ದ ಅಂದ್ರೆ ನನಗೆ ಭಾಳ ಇಷ್ಟ ನೋಡ್ರಿ. ಡಮರುಗ ಐತಿ ನೋಡ್ರಿ, ಧೂಳು ಹಾಕೈತೆ ಅಂತೇಳಿ ಕಟ್ಟಿಟ್ಟೆ ನೋಡ್ರಿ. ಇದನ್ನ ನೋಡ್ರಿ, ಇವತ್ತು ಬ್ರೇಕ್ಫಾಸ್ಟಿಗೆ ಒಗ್ಗರಣೆ ಅನ್ನ ಮಾಡೀನಿ. ಮತ್ತು ಸಂಜಿಕ ಸ್ವಲ್ಪ ಹುಷಾರಿಲ್ಲದಿರೋ ಸಂಬಂಧ ಸಂಜಿಕ ಸ್ವಲ್ಪ ಪಡ್ಡಿನ ಹಿಟ್ಟಿದ್ರಿ. ಹಾಗಾಗಿ ಮಧ್ಯಾಹ್ನಕ್ಕೆ ಹಸ್ಬೆಂಡ್ಗೂ ಕೂಡ ಪಡ್ಡು ಮಾಡಿಕೊಟ್ಟೀನಿ. ಪಡ್ಡು ಮತ್ತು ಚಟ್ನಿ ಮಾಡ್ಕೊಂಡ್ರಿ ಮಧ್ಯಾಹ್ನಕ್ಕೆ. ಈಗ ಬೆಳಗ್ಗೆ ಟಿಫನ್ಗಂತೂ ಒಗ್ಗರಣೆ ಅನ್ನ ಐತಿ ನೋಡ್ರಿ. ಸಂಜೆ ಏನು ಮಾಡೋಕ್ಕಾಗುತ್ತೆ ನೋಡಬೇಕು ಅಷ್ಟೇ. ಇದು ಪಡ್ಡಿಗೆ ಚಟ್ನಿ ಮಾಡಿದ್ದೀನಿ. ಓನ್ಲಿ ಕೊಬ್ಬರಿ ಮಾತ್ರ ಹಾಕಿ ಮಾಡೋದು ನಾನು. ಪುಟಾಣಿ ಸೇರಿಸಿದ್ರೆ ಅದು ಬೇಗ ಕೆಟ್ಟೋಗುತ್ತೆ ಅಂಥೇಳಿ ಕೆಲವೊಮ್ಮೆ ಹಾಕ್ತೀನಿ. ಬೆಳಗ್ಗೆ ಮಾತ್ರ ತಿಂದು ಮುಗಿಸೋದಿದ್ರೆ ಮಾತ್ರ ಪುಟಾಣಿ ಹಾಕ್ತೀನಿ. ಇಲ್ಲಾಂತಂದ್ರೆ ಬರೀ ಕೊಬ್ಬರಿ ಅಷ್ಟು ಹಾಕಿ ಚಟ್ನಿ ಮಾಡ್ತೀನಿ ನೋಡ್ರಿ. 1 hour later. ನೋಡ್ರಿ, ಬಟ್ಟೆ ಒಣಗಿ ಹಾಕ್ಬೇಕು ಇವಾಗ. ನೋಡ್ರಿ, ಈಗ ಬಟ್ಟೆ ಹಾಕೋದೇ ಕಷ್ಟ. ಬಟ್ಟೆ ಹಾಕಲಿಕ್ಕೆ ಜಾಗ ಇರೋದು. ಮತ್ತು ಒಳಗಡೆ ಈಗ ಹಗ್ಗ ಕಟ್ಟಿದ್ದೀವಿ ನೋಡ್ರಿ. ಎಲ್ಲ ಒಳಗಡೆನೆ ಹಾಕ್ಬೇಕು ಇವಾಗ ಬಟ್ಟೆಗಳನ್ನು. ನೋಡಿ, ಇಲ್ಲೇ ಹಾಕಿ ಫ್ಯಾನ್ ಹಚ್ಚಿಬಿಟ್ಟಿದ್ದೀನಿ. ಬಾಲ್ಕನಿ ಕಡೆ ಒಂದು ಸಣ್ಣದು ಕಟ್ಟಿದ್ದೀನಿ. ಮಳೆ ನೋಡಿ, ಅದಕ್ಕೆ ಬಟ್ಟೆ ಹಾಕೋದಕ್ಕೆ ಜಾಗನೇ ಇಲ್ಲ. ಬಿಸಿಲಂತೂ ಇಲ್ಲವೇ ಇಲ್ಲ, ಒಣಗೋದೇ ಕಷ್ಟ ಬಟ್ಟೆಗಳು. ನೋಡ್ರಿ, ಮಧ್ಯಾಹ್ನ ಊಟಕ್ಕನೇ ಇವತ್ತು ಪಡ್ಡು ತಿನ್ನಕತ್ತೀನಿ. ಹುಷಾರಿಲ್ಲದಿರೋದ್ರಿಂದ ಏನು ಬೇರೆ ಅಡುಗೆ ಮಾಡಿಲ್ಲ. ಪಲ್ಯ ಅಷ್ಟು ಮಾಡೇನ್ರಿ, ಅದರ ಸಂಜೆಗೆ ಏನಾದರೂ ಮಾಡಬೇಕಾ ಪಲ್ಯ ಜೊತೆಗೆ ನೋಡೋಣ. ಸ್ವಲ್ಪ ಹುಷಾರಲ್ಲಿ ಸಂಜೆ ಏನಾದರೂ ಮಾಡ್ಕೊಂಡು ತಿಂತೀವಿ. ಈಗಂತೂ ಊಟಕ್ಕೆ ಪಡ್ಡು ಐತೆ ನೋಡ್ರಿ. ನೋಡ್ರಿ, ಟೈಮ್ 2 ಗಂಟೆ ಆಗೈತಿ. ಅದು ಮೊನ್ನೆ ನಾನು ಹಾಸ್ಪಿಟಲ್ಗೆ ಹೋದ ದಿವಸ
ಟಾಪ್ ಕೊಟ್ಟಿದ್ದೆ ಅಲ್ಲಿ ಫಿಟ್ಟಿಂಗ್ ಮಾಡೋದಕ್ಕೆ. ಅವರು ನಾನು ವಾಪಸ್ ಹಾಸ್ಪಿಟಲ್ಗೆ ಹೋಗಿ ಬರೋ ದಿವಸ ಕ್ಲೋಸ್ ಮಾಡಿಬಿಟ್ಟಿದ್ರು. ಹಾಗಾಗಿ ಇವತ್ತು ಅವನ್ನ ತರಬೇಕು ಅಂತ ಹೋಗ್ತಾ ಇದ್ದೀನಿ ನೋಡ್ರಿ. ಈಗ ಮನೆ ಬಿಡ್ತಾ ಇದ್ದೀನಿ ನೋಡ್ರಿ. ಟಾಪ್ ತೊಗೊಂಡು ಈಗ ನಡ್ಕೊಂತ ಹೊಂಟೇನೆ ನೋಡ್ರಿ, ವಾಕಿಂಗ್ ಮಾಡ್ಕೋತ. ಸ್ವಲ್ಪ ವಾಕಿಂಗ್ ಮಾಡ್ಬೇಕು ನೋಡ್ರಿ, ದೇಹಕ್ಕೆ ಒಳ್ಳೆಯದು. ಮತ್ತು ನನಗೆ ಅನಿಸಿದ ಕೆಲವೊಂದು ಹೇಳ್ತೀನಿ ನಿಮಗೆ ನೋಡ್ರಿ. ಯಾರಾದರೂ ನಮ್ಗೆ ಏನಾದರೂ ಬುದ್ಧಿ ಮಾತು ಬೈದು ಹೇಳಕ್ಕೆ ಬರ್ತಾರಲ್ರಿ, ಬೈದು ಹೇಳಕ್ಕೆ ಬರೋರು ನಿಜವಾಗ್ಲೂ ಅವರು ನಮ್ಮ ಬಗ್ಗೆ ಕೇರ್ ಮಾಡ್ತಿರ್ತಾರೆ, ಒಂದು ಕೇರ್ ಇಟ್ಕೊಂಡು ಹೇಳ್ತಿರ್ತಾರೆ. ಅದನ್ನು ನಾವು ಅರ್ಥ ಮಾಡ್ಕೋಬೇಕು. ಬೈದು ಹೇಳೋರು ನಮಗೆ ಯಾವಾಗಲೂ ಒಳ್ಳೆಯದಕ್ಕೆ ಹೇಳ್ತಾರೆ. ಸೊ ಅವ್ರ ಮಾತನ್ನು ಕೇಳಬೇಕು ಅಂತ ನನ್ನ ಅನಿಸಿಕೆ. ನಿಮಗೆ ಹೆಂಗೆ ಅಂತ, ನಿಮ್ಮ ಅನಿಸಿಕೆ ಹೆಂಗೆ ಅಂತ ಹೇಳ್ರಿ. ಫುಲ್ ಮಳೆ ಬರಾಕತ್ತೈತೆ ನೋಡ್ರಿ. ಹಂಗೆ ಇಲ್ಲಿ ಸ್ವಲ್ಪ ಬ್ರಿಡ್ಜ್ ಐತ್ರಿ ಮ್ಯಾಲೆ, ಹಿಂಗೆ ಬ್ರಿಡ್ಜ್ ಇರೋದ್ರಿಂದ ಸ್ವಲ್ಪ ಇಲ್ಲಿ ಹನಿಗಳು ಬೀಳಂಗಿಲ್ಲ. ಈಗ ಸ್ವಲ್ಪ ನಿಂತೈತೆ ನೋಡ್ರಿ ಮಳೆ. ಮತ್ತು ಇನ್ನೊಂದು ಹೇಳ್ತೀನಿ ಫ್ರೆಂಡ್ಸ್, ನನಗಾದ ಅನುಭವ ಏನಂತಂದ್ರೆ, ಜಾಸ್ತಿ ಒಳ್ಳೆಯವ್ರಾಗಕ್ಕೆ ಹೋಗಬೇಡಿ. ಜಾಸ್ತಿ ಒಳ್ಳೆಯವ್ರಾಗಕ್ಕೆ ಹೋದರೆ ನಿಮಗೆ ಬೆಲೆ ಕೊಡಲ್ಲ. ಸತ್ಯ ನ್ಯಾಯ ಅಂಥೇಳಿ ಹೋದ್ವಿ ಅಂದರೆ ಕಷ್ಟಗಳೇ ಜಾಸ್ತಿ ಆಗ್ತವೆ ನೋಡಿ. ನನಗಾದ ಅನುಭವ ಹೇಳ್ತೀನಿ. ನಾವು ಎಷ್ಟು ಒಳ್ಳೆಯವ್ರಾಗಕ್ಕೆ ಹೋಗ್ತೀವಿ ಅಷ್ಟು ಕಷ್ಟಗಳೇ ನಮಗೆ ಜಾಸ್ತಿ ಆಗ್ತವೆ. ನಾವು ಒಳ್ಳೆಯವರಾಗಿದ್ದನ್ನು ಅವರು ಬೆನಿಫಿಟ್ ತೊಗೋತಾರೆ, ಜಾಸ್ತಿ ಬೆನಿಫಿಟ್ ತೊಗೊಂಡು ಅಲ್ಲೊಂದು ಹೇಳೋದು ಇಲ್ಲೊಂದು ಹೇಳೋದು ಅಂಥ ಕೆಲಸ ಮಾಡ್ತಿರ್ತಾರೆ. ಅಂಥವ್ರಿಂದ ಹುಷಾರಾಗಿರಿ. ನಾನು ಹೇಳೋದಂದರೆ, ಜಾಸ್ತಿ ಒಳ್ಳೆಯವರಾದರೆ ಬೆಲೆನೇ ಇಲ್ಲ ನೋಡಿ. ಈಗಿನ ಕಾಲದಲ್ಲಿ ಸುಳ್ಳಿಗೆ ಬೆಲೆ ಇದೆ, ಸತ್ಯಕ್ಕೆ ಏನು ಬೆಲೆ ಇಲ್ಲ. ಸುಳ್ಳು ಹೇಳೋರು, ಮೋಸ ಮಾಡೋರು ಅಂಥವ್ರದ್ದೇ ನಡೆಯುತ್ತೆ ಈಗಿನ ಕಾಲದಲ್ಲಿ. ಸತ್ಯದಿಂದ ಇರೋರು, ನ್ಯಾಯದಿಂದ ಇರೋರು ಅವ್ರಿಗೆ ನಡೆಯೋದಿಲ್ಲ ಕಾಲ. ನನಗಾದ ಘಟನೆಗಳನ್ನು ಎಲ್ಲ ಕೂಗಿ ನಾನು ನಿಮಗೆ ಹೇಳ್ತಾ ಇದ್ದೀನಿ. ಹುಷಾರಾಗಿರಿ ಆದಷ್ಟು. ಒಬ್ರು ಚೆನ್ನಾಗಿರೋದು ನೋಡೋಕ್ಕಾಗಲ್ಲ ಅವ್ರಿಗೆ, ಅದಕ್ಕೆ ಅವರನ್ನು ಯಾವಾಗ ದೂರ ಮಾಡಲಿ ಅಂತ ಕೂತಿರ್ತಾರೆ. ಸೊ ಅಂಥವ್ರಿಂದ ದೂರ ಇರಿ. ಬರುತ್ತೆ, ಅವ್ರಿಗೂ ಒಂದು ಕಾಲ ಬರುತ್ತೆ, ವೇಟ್ ಮಾಡಬೇಕಷ್ಟೇ. ನಮಗೂ ಒಂದು ಕಾಲ ಬರುತ್ತೆ, ಅದಕ್ಕೆ ವೇಟ್ ಮಾಡಬೇಕು. ನಾವು ಎಷ್ಟು ಸಹಿಸ್ಕೋತೀವಿ ಅಷ್ಟು ಸಹನೆಯನ್ನು ಅಡ್ವಾಂಟೇಜ್ ಆಗಿ ತೊಗೊಂಡು ನಮ್ಮನ್ನೇ ಬಿಸಾಕೋಕೆ ನೋಡ್ತಾರೆ. ಅಂಥ ಜನರಿಂದ ನೀವು ಹುಷಾರಾಗಿರಿ ಫ್ರೆಂಡ್ಸ್. ನಾನು ಹೇಳೋದಷ್ಟೇ, ಜಾಸ್ತಿ ಸತ್ಯವಾಗಿರಬೇಡಿ. ಸುಳ್ಳು ಹೇಳೋದೇ ನಡೆಯುತ್ತೆ ಈಗಿನ ಕಾಲದಲ್ಲಿ. ಯಾವಾಗ ಸುಳ್ಳು ಹೇಳೋದು ಒಳ್ಳೆಯದು, ಯಾಕಂದರೆ ಇಂಥ ಜನಗಳು ಇರ್ತಾರಲ್ರಿ, ಅದಕ್ಕೆ. ಅಷ್ಟಕ್ಕೂ ಇದು ಕಲಿಯುಗ ಅಲ್ರಿ. ಕಲಿಯುಗದಲ್ಲಿ ಸುಳ್ಳು ಹೇಳೋರದೇ ನಡೆಯುತ್ತೆ, ಮೋಸ ಮಾಡೋರದೇ ನಡೆಯುತ್ತೆ, ಹಚ್ಚೋದು ಚುಚ್ಚೋರದೇ ನಡೆಯುತ್ತೆ, ಜಗಳ ಹಚ್ಚೋರದೇ ನಡೆಯುತ್ತೆ ಈಗಿನ ಕಾಲದಲ್ಲಿ. ಸತ್ಯದಿಂದ ಇರೋರ್ದು ಏನೂ ನಡೆಯೋದಿಲ್ಲ. ಆದರೆ ನೋಡಿ, ಒಂದು ಹೇಳ್ತೀನಿ, ನಿಮ್ಮ ಸ್ವಾರ್ಥಕ್ಕಾಗಿ ಯಾರನ್ನು ಬಲಿ ತಗೊಳ್ಳೋಂಥ ಕೆಲಸ ನಾವು ದಯವಿಟ್ಟು ಮಾಡಬೇಡಿ. ನಿಮ್ಮ ಸ್ವಾರ್ಥಕ್ಕಾಗಿ ಯಾರನ್ನು ಬಲಿ ತಗೊಳ್ಳೋದು, ಅವ್ರಿಗೆ ಏನೋ ಮಾಡೋದು ಅಲ್ಲ. ನಿಮ್ಮ ಮನಸ್ಸಿಗೆ ಅನಿಸಿದ್ದನ್ನು ನೇರವಾಗಿ ಮಾತಾಡಿ ಅಷ್ಟೇ. ನೇರವಾಗಿ ಮಾತಾಡಿ ಅಲ್ಲಿ ಮುಗಿಸ್ಕೊಂಡು ಬಿಡಬೇಕಷ್ಟೇ. ಅದನ್ನು ಬಿಟ್ಬಿಟ್ಟು ಬೇರೆ ರೀತಿಯಿಂದ ನಿಮ್ಮ ಸ್ವಾರ್ಥಕ್ಕಾಗಿ ಏನೇನೋ ಮಾಡೋದು, ಏನೇನೋ ಪ್ರಯೋಗಗಳು ಮಾಡೋದು, ಇಂಥದ್ದೆಲ್ಲ ಮಾಡಬೇಡಿ ದಯವಿಟ್ಟು. ಅಲ್ಲ, ಒಬ್ಬರ ಜೀವನ ಹಾಳು ಮಾಡಿದರೆ ನಮ್ಮ ಜೀವನ ಚೆನ್ನಾಗಿಡ್ತಾನೆ ದೇವರು? ಚೆನ್ನಾಗಿಡೋದಿಲ್ಲ. ಒಬ್ರಿಗೆ ಒಳ್ಳೇದು ಬಯಸಿದ್ರೆ ಮಾತ್ರ ನಮಗೆ ಒಳ್ಳೇದಾಗೋದು. ಒಬ್ರಿಗೆ ಕೆಟ್ಟದ್ದು ಬಯಸಿದ್ರೆ ನಿನಗೆ ಅದೇ ಕಾಲಕರ್ಮ ಬಿಡೋದಿಲ್ಲ ಅಂತಾರಲ್ಲ, ಹಂಗೆ ಕೆಟ್ಟದ್ದೇ ಆಗುತ್ತೆ. ಒಬ್ಬರಿಗೆ ನಾವು ಒಳ್ಳೆಯದನ್ನು ಬಯಸೋದು ಕಲೀರಿ ದಯವಿಟ್ಟು. ನಿಮ್ಮದನ್ನು ನೀವು ನೋಡ್ಕೊಳ್ಳಿ. ಅಲ್ಲ, ಬೇರೆಯವ್ರದ್ದು ಹೇಳೋಕ್ಕಿಂತ ಮೊದಲು ನಿಮ್ಮದು ಚೆನ್ನಾಗಿದೆನಾ, ನಿಮ್ಮದೆಲ್ಲ ಚೆನ್ನಾಗಿದೆನಾ? ನಿಮ್ಮದೆಲ್ಲ ಚೆನ್ನಾಗಿದ್ದರೆ ಇನ್ನೊಬ್ಬರಿಗೆ ಹೇಳಿ, ಆಯಿತಾ? ನಿಮ್ಮದು ಏನೂ ಚೆನ್ನಾಗಿಲ್ಲ, ಇನ್ನೊಬ್ಬರದೇ ಹೇಳೋಕೆ ಹೋಗ್ತೀನಿ ಅಂತಂದರೆ ಏನೂ ನಡೆಯಲ್ಲ ಇಲ್ಲಿ. ನೋಡಿ ಫ್ರೆಂಡ್ಸ್, ಇದೆಲ್ಲ ಯಾಕೆ ಶೇರ್ ಮಾಡ್ತಾ ಇದ್ದೀನಿ ಅಂತಂದರೆ, ನನ್ನ ಜೀವನದಲ್ಲಿ ಕೆಲವೊಂದು ಘಟನೆಗಳು ನಡೆದಿದ್ದಾವೆ, ಅದಕ್ಕೆ ಈ ಥರ ಶೇರ್ ಮಾಡ್ತಾ ಇರೋದು ನಾನು. ದಯವಿಟ್ಟು ಆದಷ್ಟು ಹುಷಾರಾಗಿರಿ. ನೋಡಿ, ಭಗವಂತ ಹುಟ್ಟಿಸಿರ್ತಾನಂತಂದರೆ ಅವ್ರಿಗೆ ಏನಾದರೂ ಒಂದು ದಾರಿ ತೋರಿಸ್ತಾನೆ. ಅವ್ರಿಗೆ ಎಂಥದೇ ಕಷ್ಟ ಬರಲಿ, ಏನಾದರೂ ಒಂದು ದಾರಿ ತೋರಿಸ್ತಾನೆ. ಈಗ ಒಬ್ಬರು ಬಿಟ್ಟರೆ ಒಬ್ಬರದ್ದು ಏನೂ ನಿಲ್ಲೋದಿಲ್ಲ. ಯಾರಾದರೂ ಒಬ್ಬರು ನಮ್ಮ ಕೈ ಬಿಟ್ಬಿಟ್ರೆ ನಿಲ್ಲುತ್ತಾ? ನಮ್ಮ ಕೈ ಹಿಡಿಯೋಕ್ಕೆ ಆ ಭಗವಂತ ಯಾರನ್ನಾದರೂ ಕಳಿಸ್ತಾನೆ. ಅಷ್ಟು ಕಾನ್ಫಿಡೆಂಟಿಂದ ಯಾಕೆ ಹೇಳ್ತೀನಿ ಅಂತಂದರೆ, ಸತ್ಯದಿಂದ ಇರ್ತೀವಿ. ಸತ್ಯದಿಂದ ಇರೋರಿಗೆ ಯಾರಿಗೂ ಹೆದರ್ಕೋಬೇಕಾದಂಥ ಅವಶ್ಯಕತೆನೇ ಇಲ್ಲ. ಸತ್ಯದಿಂದ ಇರೋರಿಗೆ ಈಗ ಅಂದೆ, ನಾನೇನು ಸಿಟ್ಟಲ್ಲಿ ಅಂದೆ ಏನಂತಂದರೆ, ಸತ್ಯ ಮಾತಾಡೋರು ನಡೆಯಲ್ಲ ಅಂತಂದೆ. ಹಾಗಂತೆ ನಾನು ಎಲ್ಲನೂ ಸುಳ್ಳು ಹೇಳೋಕೆ ಹೋಗಲ್ಲ, ಏನೂ ಮಾಡೋಕ್ಕೆ ಹೋಗಲ್ಲ.
ಆದಷ್ಟು ನಾವು ಸತ್ಯದಿಂದ ಇರೋಕ್ಕೆ ಟ್ರೈ ಮಾಡ್ತೀನಿ. ಆದ್ರೂ ನಾವು ಇಷ್ಟು ಸತ್ಯದಿಂದ ಇದ್ರೂ ನಮಗೆ ಇಷ್ಟು ಡಿಸ್ಅಡ್ವಾಂಟೇಜ್ ತೊಗೊಂಡು ನಮ್ಗೆ ಏನೇನೋ ಪ್ರಯೋಗಗಳನ್ನು ಮಾಡ್ತಾರಲ್ಲ, ಅದಕ್ಕೆ ನನಗೆ ಬೇಜಾರಾಗುತ್ತೆ. ದಯವಿಟ್ಟು ಆ ಥರ ಮಾಡೋಕ್ಕೆ ಹೋಗಬೇಡಿ. ನಿಮಗೆ ಒಳ್ಳೇದು ಬಯಸಿದ್ರೇ ನಿಮಗೂ ಒಳ್ಳೇದಾಗೋದು. ಒಬ್ರಿಗೆ ಒಳ್ಳೇದು ಬಯಸೋದನ್ನು ಕಲೀರಿ. ಒಬ್ರಿಗೆ ಒಳ್ಳೇದನ್ನು ಬಯಸೋದನ್ನು ಕಲಿತ್ರೆ ಮಾತ್ರ ನಿಮ್ಗೆ ದೇವ್ರು ಒಳ್ಳೇದು ಮಾಡೋದು. ಅದನ್ನು ಈಗಿಲ್ಲ ಅಂದ್ರೂ ಇನ್ನೊಂದು ಸ್ವಲ್ಪ ದಿವಸ ಬಿಟ್ಟಾದರೂ ತೋರಿಸ್ತಾನೆ. ಅದನ್ನು ನೀವು ಅನುಭವಿಸ್ತೀರ. ಅದನ್ನೇ ಹೇಳ್ತಾ ಇರೋದು ನಾನು. ಆದಷ್ಟು ಸತ್ಯದಿಂದ ಇರಿ, ಒಬ್ರಿಗೆ ಒಳ್ಳೆಯದನ್ನು ಬಯಸಿ. ಅದೇ ನಾನು ಕೇಳ್ಕೊಳ್ಳೋದು ನಿಮ್ಮಲ್ಲಿ. ನೋಡಿ ಗೈಸ್, ನಾನು ಹೇಳೋದು ಒಂದೇ, ಸತ್ಯದಿಂದ ಇದ್ದ ಮನುಷ್ಯರಿಗೆ ಯಾರಿಗೂ ಹೆದರ್ಕೊಳ್ಬೇಕಾದ ಅವಶ್ಯಕತೆ ಇಲ್ಲ. ಅವ್ರಿಗಿಂದ ಇಂದು ಭಿಕ್ಷಾ ಬೇಡೋ ಪರಿಸ್ಥಿತಿ ಬಂದ್ರೂ ಅವ್ರಿಗೆ ಹೆದರ್ಕೊಳ್ಬೇಕಾದ ಅವಶ್ಯಕತೆ ಇಲ್ಲ. ಯಾಕಂದರೆ ದೇವ್ರವ್ರಿಗೆ ಖಂಡಿತವಾಗ್ಲೂ ನೀನು ಪಾತಾಳಕ್ಕೆ ಹೋದ್ರೂ ನಿನ್ನ ರಕ್ಷಣೆ ಮಾಡೋಕ್ಕೆ ಭಗವಂತ ಬರ್ತಾನೆ. ಇದು ಮಾತ್ರ ನನಗೆ ನಂಬಿಕೆ ಇದೆ ಭಗವಂತನ ಮೇಲೆ. ನಾನು ಹೇಳೋದಷ್ಟೇ. ನನ್ನನ್ನು ಜಾಸ್ತಿ ಉಪಯೋಗ ತಗೊಂಡು ಏನೇನೋ ಮಾತಾಡೋಕ್ಕೆ ಬಂದರೆ ನಾನು ಸುಮ್ಮನಿರೋದಿಲ್ಲ. ಅವ್ರಿಗೆ ಭಗವಂತನೇ ಪಾಠ ಕಲಿಸ್ತಾನೆ, ನಮಗೆ ಭಗವಂತನೇ ರಕ್ಷಣೆ ಮಾಡ್ತಾನೆ. ಅನ್ನೋರು ಯಾರೂ ಬಂದು ರಕ್ಷಣೆ ಮಾಡಲ್ಲ ನಮಗೆ. ಭಗವಂತ ಹುಟ್ಟಿಸಿರ್ತಾನಂದರೆ ನಮ್ಗೆ ಯಾವುದೇ ಪರಿಸ್ಥಿತಿನಲ್ಲಿದ್ದರೂ ಬಂದು ಕಾಪಾಡ್ತಾನೆ ಅನ್ನೋ ನಂಬಿಕೆ ನನಗಿದೆ. ಆ ನಂಬಿಕೆ ಮೇಲೆ ಹೇಳ್ತೀನಿ, ಆದಷ್ಟು ಎಲ್ಲರಿಗೂ ಒಳ್ಳೆಯದನ್ನು ಬಯಸಿ, ಒಳ್ಳೆಯದನ್ನು ಮಾತಾಡಿ. ನಿಮಗೆ ಎಷ್ಟೇ ಕಷ್ಟ ಬಂದರೂ ಇನ್ನೊಬ್ಬರಿಗೆ ಕೆಟ್ಟದ್ದನ್ನು ಮಾತ್ರ ಬಯಸಬೇಡಿ ಫ್ರೆಂಡ್ಸ್, ಅಷ್ಟೇ ಹೇಳೋದು. ನನ್ನ ಅನಿಸಿಕೆಗಳನ್ನು ನಾನಿವತ್ತು ಶೇರ್ ಮಾಡಿದ್ದೀನಿ. ಕೆಲವೊಂದು ಘಟನೆಗಳು ನನಗೆ ಭಾಳ ಮನಸ್ಸಿಗೆ ನೋವು ಮಾಡಿದೆ, ಅದಕ್ಕಾಗಿ ಇದೆಲ್ಲ ಶೇರ್ ಮಾಡ್ಕೊತಾ ಇದ್ದೀನಿ. ದಯವಿಟ್ಟು ನೀವೆಲ್ಲ ಯಾರು ಏನು ಬೇಜಾರು ಮಾಡ್ಕೋಬೇಡಿ. ನಿಮಗೆ ಅಂತೆಲ್ಲ ಹೇಳೋದು, ನನಗೆ ಅನಿಸಿದ ಘಟನೆಗಳನ್ನು ನಾನು ನಿಮಗೆ ಶೇರ್ ಮಾಡಿದ್ದೀನಿ ಫ್ರೆಂಡ್ಸ್. ಯಾರೋ ಏನೋ ಅಂತಾರೆ ಅಂತ ನಿಮ್ಮತನವನ್ನು ಬದಿಗಿಟ್ಟು ಬದುಕಕ್ಕೆ ಹೋಗಬೇಡಿ. ನಿಮಗಿಷ್ಟ ಆಗಲಿಲ್ವಾ, ಬಿಟ್ಟು ಬರ್ತಾ ಇರಬೇಕು ಅಲ್ಲಿಂದ, ಅಷ್ಟೇ. ಅಲ್ಲಿಂದ ಬಿಟ್ಟು ಬಂದು ಅವ್ರ ಮುಂದೆ ಜೀವನ ಮಾಡಿ ತೋರಿಸ್ಬೇಕಷ್ಟೆ. ಏನೇ ಆಗಲಿ ಧೈರ್ಯದಿಂದ ಇರಿ, ಒಬ್ಬರಿಗೆ ಒಳ್ಳೆಯದನ್ನು ಬಯಸಿ. ಸೊ ಇಷ್ಟೇ ನಾನು ಕೇಳ್ಕೊಳ್ಳೋದು. ಸೊ ಮನೆ ಹತ್ತಿರಕ್ಕೆ ಬಂದೆ. ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ಲಾಗು. ನಿಮಗೂ ಕೂಡ ಈ ಲಾಗ್ ಇಷ್ಟ ಆಗಿದ್ದರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನನ್ನ ಚಾನಲ್ಗೆ ಹೊಸಬರಿದ್ದರೆ ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ಲಾಗನ್ನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ.